ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಒಂದು ಪುಟ್ಟ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಯಾಕಂದರೆ ಒಂದು ಸ್ಮಾಲ್ ಮಿಸ್ಟೇಕ್ ನಡೆದು ಹೋಗಿದೆ. ಬಟ್ ಅದು ಮಿಸ್ಟೇಕ್ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಆಚರಣೆ, ಒಬ್ಬೊಬ್ಬರು ಸ್ಟೈಲ್ ಒಂದೊಂದು ರೀತಿ ಇರುತ್ತೆ ಅಂತಲೇ ಹೇಳ್ಬೋದು. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೀಗೆಲ್ಲ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಕೀಪ್ ಆನ್ ವಾಚಿಂಗ್. ಎಸ್ ಫ್ರೆಂಡ್ಸ್, ನಾವು ಆನ್ ದ ವೇ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಸ್ತುಗೆ ಮತ್ತು ಆಶುಗೆ ಕಿವಿಗೆ ಸ್ಟಡ್ಸ್ ಹಾಕಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದು ಈ ಹಿಂದಿನ ಬ್ಲಾಗಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಏನಾಯಿತು ಅಂದರೆ ಅದು ಬಲಕಿವಿಗೆ ಹಾಕ್ಸಿದ್ದೀವಿ ನಮ್ಮ ಆಶುಗೆ. ನಮ್ಮ ಬ್ರದರ್ ಬಂದು ಬಲಗಡೆ ಕಿವಿಗೆ ಹಾಕಿಸ್ಬಾರ್ದು, ಎಡಗಡೆ ಕಿವಿಗೆ ಹಾಕಿಸ್ಬೇಕು ಅಂತ ಅಂದ. ಬಟ್ ಮೋಸ್ಟ್ ಪ್ರಾಬಬ್ಲಿ ಬಲಗಡೆ ಕಿವಿಗೆ ಹಾಕ್ಸೋದಲ್ವಾ ಅಂತ ನಾನು ನನ್ನ ಬ್ರದರ್ಗೆ ಹೇಳಿದೆ. ಇಲ್ಲ, ಬಲಗಡೆ ಕಿವಿಗೆ ಹಾಕಿಸ್ಬಾರ್ದು, ಲೆಫ್ಟ್ ಇಯರ್ಗೆ ಹಾಕಿಸ್ಬೇಕು ಅಂತ ಅವನೊಂದು ಜಸ್ಟಿಫಿಕೇಶನ್ ಕೊಟ್ಟ. ಸೊ ಓಕೆ ಆಯಿತು, ಹಾಗಾದರೆ ಅಷ್ಟೇ ನೋವಾಗಲ್ಲ, ಲೆಫ್ಟ್ ಕಿವಿಗೆ ಹಾಕ್ಸೋಣ ಅಂತ ಮತ್ತೆ ಹೋಗಿದ್ದಾಯಿತು. ಸೊ ಅಷ್ಟುಗೆ ಒಂದು ಇಯರ್ ಸ್ಟಡ್ಸ್ ಕೊಡಿಸ್ಬೇಕಾಗಿತ್ತು. ಅವ್ರು ಕೂಡ ಸೊ ನಾನು ಯಾವ ಜ್ಯುವೆಲರ್ಸ್ ಹೋಗೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹೋದ್ವಿ. ಇಲ್ಲಿ ಯಾವುದೋ ಒಂದು ಜ್ಯುವೆಲರ್ಸ್ ಇಲ್ಲ, ನಮ್ಮಲ್ಲಿ ಎಲ್ಲ ಸ್ಟಡ್ಸ್ ಅಂತ ಅವ್ರು ಹೇಳಿದ್ರು. ಬಟ್ ಇನ್ನೊಂದು ಕಡೆ ನಾವು ಹೋಗಿ ವಿಚಾರಿಸ್ತೀವಿ. ಇಲ್ಲಿ ಭಾಗ್ಯಲಕ್ಷ್ಮಿ ಜ್ಯುವೆಲರ್ಸ್ ಅಂತ. ಪಾಪ ಇಲ್ಲಿ ಸ್ಟಾಫು ಏನಿದೆ, ಈ ಅಂಗಡಿ ಓನರ್ ಅವ್ರ ಮಗನೇ ಆಗಿರಬಹುದು, ಓನರ್ ಅಂಕಲೇ ಆಗಿರ್ಬೋದು, ತುಂಬಾ ಒಳ್ಳೆಯವರು. ಅವರು ಡ್ಯಾಡಿ ಫ್ರೆಂಡ್ ನಾನು ಅಂತ ಅವರೇ ಇಂಟ್ರೊಡಕ್ಷನ್ ಮಾಡಿಕೊಟ್ರು. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಸ್ಟಡ್ಸ್ ಇತ್ತು. ಡಿಫ್ರೆಂಟ್ ಟೈಪ್ಸ್ ಆಫ್ ಇಯರಿಂಗ್ಸ್ ಕಲೆಕ್ಷನ್ಸ್ ಆಗಿರ್ಬೋದು, ಆ್ಯಂಡ್ ದೆನ್ ಸ್ಟಡ್ಸ್ ಆಗಿರ್ಬೋದು, ಜುಮ್ಕೀಸ್ ಆಗಿರ್ಬೋದು, ಆ್ಯಂಟಿಕ್ ಪೀಸಸ್ ಎಲ್ಲ, ನೋಸ್ ಪಿನ್ಸ್, ದೆನ್ ಪೆಂಡೆಂಟ್ಸ್, ನೆಕ್ಲೆಸಸ್ ತುಂಬ ರೀತಿ ಇತ್ತು. ಸೊ ಮಮ್ಮಿಗೆ ಈ ರೀತಿ ನೋಸ್ ಪಿನ್ಸ್ ತುಂಬಾ ಇಷ್ಟ. ಬಟ್ ಇದಕ್ಕಿಂತಲೂ ದೊಡ್ಡದು ಬೇಕು ನನಗೆ ಅಂತ ಅವ್ರು ಹೇಳ್ತಾಯಿದ್ರು. ಸೊ ಜಸ್ಟ್ ತೆಗೆಸಿ ನೋಡಿದ್ವಿ ಅಷ್ಟೇ, ಚೆನ್ನಾಗಿ ಅನಿಸ್ತು. ನೆಕ್ಸ್ಟ್ ಇದೊಂದು ಇಯರಿಂಗ್ಸ್ ತೆಗೆಸಿ ನಾವು ನೋಡಿದ್ವಿ. ಇದು ಜಸ್ಟ್ 85-86 ಟಚ್ ಅಷ್ಟೇ ಅಂತಂದರು. ಸೊ ಬೇಡ, ಈ ರೀತಿ 916 ಚೆನ್ನಾಗಿ ರೀಸೇಲ್ ವ್ಯಾಲ್ಯೂ ಕೂಡ ಸಿಗುತ್ತೆ ಅಂತ ನಾನು ಸುಮ್ಮನಾದೆ. ಇದನ್ನೇನು ನಾನು ಇಷ್ಟಪಡಲಿಲ್ಲ. ಜಸ್ಟ್ ಒಂದು 7 ಗ್ರಾಮ್. ಸೊ ಮೀನ್ವೈಲ್ ಅಸ್ತೋರ್ ಪೇರೆಂಟ್ಸ್, ನನ್ನ ಬ್ರದರ್ ಮತ್ತು ಬ್ರದರ್ ವೈಫು ಅಷ್ಟನ್ನ ಕರ್ಕೊಂಬಂದರು. ಇಲ್ಲಿ ನಾನು ಇಯರ್ ಸ್ಟಡ್ಸ್ ಕೊಂಡ್ಕೊಂಬಿಟ್ವಿ. ಅವನಿಗೆ ಗನ್ ಶೂಟ್ ಮಾಡಿಸ್ಬೇಕು ಅಂತ ಈ ಒಂದು ಸೇಮ್ ಪ್ಲೇಸಿಗೆ ಕರ್ಕೊಂಬಂದ್ವಿ. ನೋಡಿ ಇನ್ನೇನಿಲ್ಲ, ಆಯ್ತು. ಚಾಕ್ಲೇಟ್ ಬೇಕು ಬೇಡ ನಿಮ್ಗೆ? ಬಿಗ್ ಚಾಕ್ಲೇಟ್, ಮಿಲ್ಕ್ ಶೇಕ್ ಬೇಕು. ಮಿಲ್ಕ್ ಶೇಕ್ ಮುಗಿದೋಯ್ತು. ವೆರಿ ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್, ಕ್ಯೂಟ್ 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 ಕ್ಯೂಟ್. ಇಲ್ಲ Bro, hold me, leave that stupid mobile. ಅಲ್ಲೋಡು ಅಣ್ಣಗೆ ಮಾಡಿಸ್ಕೊಂತಾನೆ. ಅದೇನಾಗಲ್ಲ. ಅಷ್ಟೇ. ಆಶು ಅಳಲ್ಲ. No, it's gonna pen. No, it will not me. You are a strong boy. Strong boy. Dekla. No. Now it's gonna. No, it will not. ಅವತ್ತಿಗಿಂತ ಪೇನ್ ಆಗಲಿಲ್ಲಮ್ಮ. There was more pain. मी रेडीच नाही होता. ನೀರು ಕುಡಿಸ್ಬೇಕಾಗಿತ್ತು ಸಣ್ಣನಿಗೆ.
ನೀರು ಕುಡಿಸ್ಬೇಕಾಗಿತ್ತು ಸಣ್ಣನಿಗೆ. ಫ್ರೆಂಡ್ಸ್, ಈ ರೀತಿ ಇತ್ತು ನಮ್ಮ ಇಯರ್ ಪಿಯರ್ಸಿಂಗ್ ಪ್ರೋಗ್ರಾಮ್. ಹೋಪ್ ನಿಮಗೆ ಇವತ್ತಿನ ಈ ಶಾರ್ಟ್ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.